ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಂಡಿದ್ದಾರೆ. ಆದಷ್ಟು ಬೇಗ ರಾಜ್ಯಕ್ಕೆ ಸುರಕ್ಷಿತವಾಗಿ ಮರಳಲಿಕ್ಕಿದ್ದಾರೆ. ಜನವರಿ 26ನೇ ತಾರೀಕು ಹ್ಯಾಟ್ರಿಕ್ ಹೀರೋ ಶಿವಣ್ಣ ವಾಪಸ್ ಆಗ್ಲಿಕ್ಕಿದ್ದಾರೆ. ಅಮೆರಿಕದ ಮಯಾಮಿ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್ ಆಗಿ ಜನವರಿ 26ನೇ ತಾರೀಕು ಬೆಂಗಳೂರಿಗೆ ಬರಲಿಕ್ಕಿದ್ದಾರೆ. ಗಣರಾಜ್ಯೋತ್ಸವದಂದೇ ಶಿವರಾಜ್ ಕುಮಾರ್ ತಾಯ್ನಾಡಿಗೆ ಮರಳುತ್ತಾರೆ. ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವಣ್ಣ ಡಿಸ್ಚಾರ್ಜ್ ಆಗಿದ್ದಾರೆ. ಯಶಸ್ವಿಯಾಗಿ ಅವರಿಗೆ ಸರ್ಜರಿ ಆಯಿತು. ಡಾಕ್ಟರ್ ಮುರುಗೇಶ್ ಆ್ಯಂಡ್ ಟೀಮ್ ಅವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಮುಗಿಸಿದ ಬಳಿಕ ಸ್ವತಃ ಶಿವಣ್ಣ ಅವರು ಡಾಕ್ಟರ್ಸ್ ಎಲ್ಲರೂ ಕೂಡ ಮಾತಾಡಿದರು. ಮುತ್ತಣ್ಣನ ಅಭಿಮಾನಿಗಳಿಗೆ ಸಂತಸದ ವಿಚಾರ ಏನಂತಂದ್ರೆ ಶಿವಣ್ಣ ಅವರು ಗುಣಮುಖರಾಗಿ ವಾಪಸ್ ಕರುನಾಡಿಗೆ ಬರ್ತಾ ಇದ್ದಾರೆ. ಜನವರಿ 26ನೇ ತಾರೀಕು ಮುತ್ತಣ್ಣ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಕೋಟಿ ಕೋಟಿ ಕನ್ನಡಿಗರು ಹಲವು ದೇವಸ್ಥಾನಗಳಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿದ್ರು ಶಿವಣ್ಣ ಅವರು ಬೇಗ ಗುಣಮುಖ ಆಗಲಿ ಅಂತ. ಹಾಗಿದ್ರೆ ಯಾವ ರೀತಿ ಶಸ್ತ್ರಚಿಕಿತ್ಸೆ ನಡೀತು, ಏನೆಲ್ಲ ಬೆಳವಣಿಗೆ ಆಯಿತು, ಶಿವಣ್ಣ ಅವರ ಅಸಲಿಗೆ ಕರುನಾಡಿಗೆ ಯಾವಾಗ ಬರ್ತಾರೆ, ಈ ಎಲ್ಲ ವಿಚಾರಗಳನ್ನು ಒಳಗೊಂಡ ಒಂದು ಸಂಪೂರ್ಣ ವರದಿ ನಿಮ್ಮ ಮುಂದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲಾಡರ್ನ ತೆಗೆದಿದ್ದಾರೆ. ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. I'll be back and I'll always be ಶಿವಣ್ಣ ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್. ಗಣರಾಜ್ಯೋತ್ಸವ ದಿನದಂದೇ ಬೆಂಗಳೂರಿಗೆ ವಾಪಸ್. ಅಂದು ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಐ ವಿಲ್ ಬಿ ಬ್ಯಾಕ್ ಅಂದಿದ್ರು. ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿದ್ದ ಮುತ್ತಣ್ಣ ತಾಯ್ನಾಡಿಗೆ ರಿಟರ್ನ್ ಆಗ್ತೀನಿ ಅಂತ ಅಭಿಮಾನಿಗಳಿಗೆ ಬೂಸ್ಟರ್ ನೀಡಿದ್ರು. ಇದೀಗ ಮತ್ತೊಂದು ಖುಷಿ ಸುದ್ದಿ ಹೊರಬಿದ್ದಿದೆ. ಶಿವಣ್ಣ ಅವಾಗ ಹೆಂಗಿದ್ನ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಅಮೆರಿಕ ಮಾಯಾಮಿ ಆಸ್ಪತ್ರೆಯಿಂದ ನಟ ಶಿವರಾಜ್ ಕುಮಾರ್ ಡಿಸ್ಚಾರ್ಜ್ ಆಗಲಿದ್ದಾರೆ. ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದಂದು ತಾಯ್ನಾಡಿಗೆ ವಾಪಸ್ ಆಗಲಿದ್ದಾರೆ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶಿವಣ್ಣ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. ಕ್ಯಾನ್ಸರ್ಗೆ ಸರ್ಜರಿ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಡಿಸೆಂಬರ್ 22ರಂದು ಫ್ಲಾರಿಡಾದ ಆಸ್ಪತ್ರೆಗೆ ದಾಖಲಾಗಿದ್ದ ಶಿವಣ್ಣಗೆ ಡಿಸೆಂಬರ್ 24ರಂದು ಆಪರೇಷನ್ ಮಾಡಲಾಗಿತ್ತು. 14 ದಿನಗಳ ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆಸ್ಪತ್ರೆ ಸಮೀಪದ ಹೋಟೆಲ್ನಲ್ಲಿ ಶಿವಣ್ಣ ಫ್ಯಾಮಿಲಿ ವಾಸ್ತವ್ಯ ಹೂಡಿದೆ. ಕ್ಯಾನ್ಸರ್ ವಿರುದ್ಧ ಗೆದ್ದ ಶಿವರಾಜ್ ಕುಮಾರ್ ಭಾರತಕ್ಕೆ ವಾಪಸ್ ಆಗ್ತಿರೋದು ಅಭಿಮಾನಿಗಳ ಸಂತಸ ಡಬಲ್ ಮಾಡಿರೋದಂತೂ ನಿಜ. ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ಶ್ರುತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರುತಿ, ಗಮನಿಸ್ತಾ ಇದ್ವಿ ಶಿವಣ್ಣ ಅಂದ್ರೆ ಎನರ್ಜಿ, ಶಿವಣ್ಣ ಅಂದ್ರೆ ಇನ್ಸ್ಪಿರೇಷನ್, ಶಿವಣ್ಣ ಅಂತಂದ್ರೆ ಇಂಡಸ್ಟ್ರಿಗೆ ಒಂದು ರೀತಿಯ ಹೊಸ ಕಲಶ ಮತ್ತು ಹೊಸ ರೂಪ. ಸೊ ಶಿವಣ್ಣ ಅವರಿಗೆ ಈ ಮಧ್ಯೆ ಆರೋಗ್ಯದಲ್ಲಿ ವ್ಯತ್ಯಯ ಆಗಿತ್ತು ಅನ್ನುವಂತಹ ವಿಚಾರ ಇಡೀ ರಾಜ್ಯದಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಆದರೆ ಅಟ್ ದ ಸೇಮ್ ಟೈಮ್ ಅಷ್ಟೇ ಸಮಾಧಾನದ ವಿಚಾರ ಏನಂತಂದ್ರೆ ಶಿವಣ್ಣ ಅವರು ಗುಣಮುಖರಾಗಿದ್ದಾರೆ, ಆದಷ್ಟು ಬೇಗ ವಾಪಸ್ ಬರ್ತಿದ್ದಾರೆ ಅಂತ. ಶಿವಣ್ಣ ಅವರ ಅಭಿಮಾನಿಗಳಲ್ಲಿ ಕರುನಾಡಲ್ಲಿ ಈ ವಿಚಾರ ಎಷ್ಟು ಸಂಭ್ರಮಕ್ಕೆ ಕಾರಣ ಆಗಿದೆ. ಶ್ರೀಪಾದ್, ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವ ನಟ ಶಿವಣ್ಣ ಅವರ ಅನಾರೋಗ್ಯದ ಬಗ್ಗೆ ಸಹಜವಾಗಿ ಒಂದು ಹಂತಕ್ಕೆ ಅಭಿಮಾನಿಗಳಿಗೆ ಆತಂಕ ಕಾಡೋದಕ್ಕೆ ಶುರುವಾಗ್ಬಿಟ್ಟಿತ್ತು. ನೀವೇ ಹೇಳ್ದಂಗೆ ಶಿವಣ್ಣ ಅವ್ರನ್ನ ಯಾವಾಗಲೂ ಕೂಡ ಎನರ್ಜೆಟಿಕ್ ಆಗಿ ನೋಡ್ತೀವಿ, ಅವರ ಡ್ಯಾನ್ಸ್ ಮೂಲಕ, ಅವರ ನಟನೆ ಮೂಲಕ. ಹಾಗಿದ್ದಂತಹ ಶಿವಣ್ಣ ಅವ್ರಿಗೆ ಅನಾರೋಗ್ಯನ ಏನು ಸಮಸ್ಯೆ ಆಗಿರಬಹುದು ಅನ್ನೋದು ಮೊದಲ ಬಾರಿ ನಮಗೆ ಆತಂಕ ಶುರುವಾಗ್ಬಿಟ್ಟಿದ್ದು. ಬಟ್ ಆ ನಂತರದಲ್ಲಿ ಕ್ಯಾನ್ಸರ್ ಅನ್ನುವಂಥ ವಿಚಾರ ಬಂತು. ಅವರು ಅಮೆರಿಕಕ್ಕೆ ಅದೇ ವಿಚಾರಕ್ಕೆ ಹೋಗಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ.
ಡಿಸೆಂಬರ್ ಅಂದರೆ ವರ್ಷದ ಕೊನೆಯ ತಿಂಗಳಾಗಿತ್ತು, ಕೊನೆಯದಾಗಿ ಅವ್ರಿಗೆ ಆರಾಮಾಗಿ ಬರಲಪ್ಪ ಅನ್ನುವಂಥ ವಿಷಯಸ್ ಎಲ್ಲ ಕೇಳೋದಕ್ಕೆ ಸಿಕ್ಕಿತ್ತು ಅಭಿಮಾನಿಗಳಿಂದ. ಆದರೆ ಹೊಸ ವರ್ಷಕ್ಕೆ ಒಂದು ಗುಡ್ ನ್ಯೂಸ್ ಅಂತೂ ಸಿಕ್ತು ಶಿವಣ್ಣ ಅವರಿಂದಲೇ. ಸ್ವತಃ ಹೊಸ ವರ್ಷದ ಮಾರನೇ ದಿನವೇ ಅವರು ಒಂದು ವಿಡಿಯೋ ಮೂಲಕ ಸಂದೇಶ ಕೊಟ್ಬಿಟ್ರು ಅಭಿಮಾನಿಗಳಿಗೆ. ಹೋಗುವಾಗ ಸಹಜವಾಗಿ ನನಗೂ ಆತಂಕ ಆಯಿತು, ನಿಮಗೂ ಆತಂಕ ಆಯಿತು, ಆದರೆ ಆತಂಕ ಎಲ್ಲ ದೂರ ಆಗಿಬಿಟ್ಟಿದೆ. ಗೀತಾ ಶಿವರಾಜ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ರು, ಮೊದಲು ಕ್ಯಾನ್ಸರ್ ಅನ್ನುವಂಥ ಆತಂಕ ಇತ್ತಲ್ಲ, ಈಗ ಸರ್ಜರಿ ಆದ ಬಳಿಕ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಷ್ಟು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಕೂಡ ಅಥವಾ ಬೇರೆ ರಿಪೋರ್ಟ್ಗಳು ಕೂಡ ಎಲ್ಲವೂ ನೆಗೆಟಿವ್ ಬಂದಿದೆ. ಹಾಗಾಗಿ ಕ್ಯಾನ್ಸರ್ ಗೆದ್ದ ಶಿವಣ್ಣ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿದ್ದನ್ನು ಗಮನಿಸಿದ್ವಿ. ಅದರಂತೆ ಶಿವಣ್ಣ ಕೂಡ ಅಭಿಮಾನಿಗಳು ಹೇಳಿಬಿಟ್ರು, ಆತಂಕ ಪಡಬೇಡಿ, ಆರಾಮಾಗಿದ್ದೀನಿ, ಅದೇ ಎನರ್ಜಿ ಮೂಲಕ ಮತ್ತೆ ವಾಪಸ್ ಆಗ್ತಾ ಇದ್ದೀನಿ ಅಂತ. ಇವತ್ತು ಮತ್ತೊಂದು ಶುಭ ಸಂದೇಶ ಏನಪ್ಪ ಶಿವಣ್ಣ ಅವ್ರ ಕಡೆಯಿಂದ ಅಂತ ಅಂದರೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅಮೆರಿಕಾಕ್ಕೆ ಇದೇ ಡಿಸೆಂಬರ್ 16ನೇ ತಾರೀಕು ಅವ್ರು ಹೋಗಿದ್ರು. ಸಾಕಷ್ಟು ಜನ ಅವರ ಫ್ಯಾನ್ಸ್ ಆಗಿರಬಹುದು ಅಥವಾ ಸೆಲೆಬ್ರಿಟೀಸ್ಗಳು ಕೂಡ, ಸುದೀಪ್ ಅವರ ಆದಿಯಾಗಿ ಹಲವು ಸೆಲೆಬ್ರಿಟೀಸ್ಗಳು ಕೂಡ ತುಂಬ ಭಾವನಾತ್ಮಕವಾಗಿ ಅವ್ರನ್ನ ಕಳಿಸ್ಕೊಟ್ಟಿರುವಂಥ ಸನ್ನಿವೇಶವನ್ನು ನಾವು ಗಮನಿಸಿದ್ವಿ. ಆ ಸನ್ನಿವೇಶ ನೋಡಿದಾಗ ಸಹಜವಾಗಿ ಹೊರಗಡೆ ಇದ್ದವರು ಅಂದರೆ ಅಭಿಮಾನಿಗಳಿಗೆ ಆತಂಕ ಇರುತ್ತೆ, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ದಾರೆ, ಏನಾಗಿರಬಹುದು ಶಿವಣ್ಣ ಅವ್ರಿಗೆ ಅಂತ. ಬಟ್ ಡಿಸೆಂಬರ್ 16ಕ್ಕೆ ಅವರು ಅಮೆರಿಕಕ್ಕೆ ಹೋದರು. ಅದಾದ ಬಳಿಕ ಡಿಸೆಂಬರ್ 24ಕ್ಕೆ ಅವರಿಗೆ ಶಸ್ತ್ರಚಿಕಿತ್ಸೆ ಆಯಿತು. ಡಾಕ್ಟರ್ ಮುರುಗೇಶ್ ಅವರ ತಂಡದಿಂದ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಮೂತ್ರಕೋಶದ ಕ್ಯಾನ್ಸರ್ನಿಂದ ಶಿವಣ್ಣ ಅವರು ಬಳಲ್ತಾ ಇದ್ರು ಅನ್ನೋದು ನಮಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಆ ಶಸ್ತ್ರಚಿಕಿತ್ಸೆ ಕೂಡ ಸಕ್ಸಸ್ ಆಯಿತು. ಆ ನಂತರ ಅವ್ರು ಕೊಟ್ಟಿರುವಂತಹ ಸಂದೇಶ, ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ. ಇನ್ನೊಂದು ವೆರಿ ಗುಡ್ ನ್ಯೂಸ್ ಅಭಿಮಾನಿಗಳಿಗೆ ಅಂದರೆ, ಇದೇ ಜನವರಿ 26ಕ್ಕೆ ಗಣರಾಜ್ಯೋತ್ಸವದ ದಿನವೇ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಅಂತ. ಹಾಗಾಗಿ ಅಭಿಮಾನಿಗಳಿಗೊಂದು ಆತಂಕ ಇತ್ತಲ್ಲ, ಯಾವಾಗ ನೋಡ್ತೀವಿ ಶಿವಣ್ಣ ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಆರೋಗ್ಯದ ಬಗ್ಗೆ ಅಪ್ಡೇಟ್ ಬೇಕು ಅಂತ. ಖಂಡಿತ ಆರಾಮಾಗಿದ್ದಾರೆ ಶಿವಣ್ಣ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ಕ್ಯಾನ್ಸರ್ ಗೆದ್ದಿದ್ದಾರೆ. ಇದೇ ಜನವರಿ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ಶ್ರುತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರುತಿ, ಗಮನಿಸ್ತಾ ಇದ್ವಿ, ಶಿವಣ್ಣ ಅಂದ್ರೆ ಎನರ್ಜಿ, ಶಿವಣ್ಣ ಅಂದ್ರೆ ಇನ್ಸ್ಪಿರೇಷನ್, ಶಿವಣ್ಣ ಅಂತಂದ್ರೆ ಇಂಡಸ್ಟ್ರಿಗೆ ಒಂದು ರೀತಿಯ ಹೊಸ ಕಲಶ ಮತ್ತು ಹೊಸ ರೂಪ. ಸೊ ಶಿವಣ್ಣ ಅವರಿಗೆ ಈ ಮಧ್ಯೆ ಆರೋಗ್ಯದಲ್ಲಿ ವ್ಯತ್ಯಯ ಆಗಿತ್ತು ಅನ್ನೋಂತಹ ವಿಚಾರ ಇಡೀ ರಾಜ್ಯದಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಆದರೆ ಅಟ್ ದ ಸೇಮ್ ಟೈಮ್ ಅಷ್ಟೇ ಸಮಾಧಾನದ ವಿಚಾರ ಏನಂತಂದ್ರೆ, ಶಿವಣ್ಣ ಅವರು ಗುಣಮುಖರಾಗಿದ್ದಾರೆ, ಆದಷ್ಟು ಬೇಗ ವಾಪಸ್ ಬರ್ತಿದ್ದಾರೆ ಅಂತ. ಶಿವಣ್ಣ ಅವರ ಅಭಿಮಾನಿಗಳಲ್ಲಿ ಕರುನಾಡಲ್ಲಿ ಈ ವಿಚಾರ ಎಷ್ಟು ಸಂಭ್ರಮಕ್ಕೆ ಕಾರಣ ಆಗಿದೆ. ಶ್ರೀಪಾದ್, ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ನಟ ಶಿವಣ್ಣ ಅವರ ಅನಾರೋಗ್ಯದ ಬಗ್ಗೆ ಸಹಜವಾಗಿ ಒಂದು ಹಂತಕ್ಕೆ ಅಭಿಮಾನಿಗಳಿಗೆ ಆತಂಕ ಕಾಡೋದಕ್ಕೆ ಶುರುವಾಗ್ಬಿಟ್ಟಿತ್ತು. ನೀವೇ ಹೇಳ್ದಂಗೆ ಶಿವಣ್ಣ ಅವ್ರನ್ನ ಯಾವಾಗಲೂ ಕೂಡ ಎನರ್ಜೆಟಿಕ್ ಆಗಿ ನೋಡ್ತೀವಿ, ಅವರ ಡ್ಯಾನ್ಸ್ ಮೂಲಕ, ಅವರ ನಟನೆ ಮೂಲಕ. ಹಾಗಿದ್ದಂಥ ಶಿವಣ್ಣ ಅವ್ರಿಗೆ ಅನಾರೋಗ್ಯನ ಏನು ಸಮಸ್ಯೆ ಆಗಿರಬಹುದು ಅನ್ನೋದು ಮೊದಲ ಬಾರಿ ನಮಗೆ ಆತಂಕ ಶುರುವಾಗ್ಬಿಟ್ಟಿದ್ದು. ಬಟ್ ಆ ನಂತರದಲ್ಲಿ ಕ್ಯಾನ್ಸರ್ ಅನ್ನುವಂಥ ವಿಚಾರ ಬಂತು. ಅವರು ಅಮೆರಿಕಕ್ಕೆ ಅದೇ ವಿಚಾರಕ್ಕೆ ಹೋಗಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಡಿಸೆಂಬರ್ ಅಂದರೆ ವರ್ಷದ ಕೊನೆಯ ತಿಂಗಳಾಗಿತ್ತು, ಕೊನೆಯದಾಗಿ ಅವ್ರಿಗೆ ಆರಾಮಾಗಿ ಬರಲಪ್ಪ ಅನ್ನುವಂಥ ವಿಷಯಸ್ ಎಲ್ಲ ಕೇಳೋದಕ್ಕೆ ಸಿಕ್ಕಿತ್ತು ಅಭಿಮಾನಿಗಳಿಂದ. ಆದರೆ ಹೊಸ ವರ್ಷಕ್ಕೆ ಒಂದು ಗುಡ್ ನ್ಯೂಸ್ ಅಂತೂ ಸಿಕ್ತು ಶಿವಣ್ಣ ಅವರಿಂದಲೇ. ಸ್ವತಃ ಹೊಸ ವರ್ಷದ ಮಾರನೇ ದಿನವೇ ಅವರು ಒಂದು ವಿಡಿಯೋ ಮೂಲಕ ಸಂದೇಶ ಕೊಟ್ಬಿಟ್ರು ಅಭಿಮಾನಿಗಳಿಗೆ. ಹೋಗುವಾಗ ಸಹಜವಾಗಿ ನನಗೂ ಆತಂಕ ಆಯಿತು, ನಿಮಗೂ ಆತಂಕ ಆಯಿತು, ಆದರೆ ಆತಂಕ ಎಲ್ಲ ದೂರ ಆಗಿಬಿಟ್ಟಿದೆ. ಗೀತಾ ಶಿವರಾಜ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ರು, ಮೊದಲು ಕ್ಯಾನ್ಸರ್ ಅನ್ನುವಂಥ ಆತಂಕ ಇತ್ತಲ್ಲ, ಈಗ ಸರ್ಜರಿ ಆದ ಬಳಿಕ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಷ್ಟು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಕೂಡ ಅಥವಾ ಬೇರೆ ರಿಪೋರ್ಟ್ಗಳು ಕೂಡ ಎಲ್ಲವೂ ನೆಗೆಟಿವ್ ಬಂದಿದೆ. ಹಾಗಾಗಿ ಕ್ಯಾನ್ಸರ್ ಗೆದ್ದ ಶಿವಣ್ಣ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿದ್ದನ್ನು ಗಮನಿಸಿದ್ವಿ. ಅದರಂತೆ ಶಿವಣ್ಣ ಕೂಡ ಅಭಿಮಾನಿಗಳು ಹೇಳಿಬಿಟ್ರು, ಆತಂಕ ಪಡಬೇಡಿ, ಆರಾಮಾಗಿದ್ದೀನಿ, ಅದೇ ಎನರ್ಜಿ ಮೂಲಕ ಮತ್ತೆ ವಾಪಸ್ ಆಗ್ತಾ ಇದ್ದೀನಿ ಅಂತ. ಇವತ್ತು ಮತ್ತೊಂದು ಶುಭ ಸಂದೇಶ ಏನಪ್ಪ ಶಿವಣ್ಣ ಅವ್ರ ಕಡೆಯಿಂದ ಅಂತ ಅಂದರೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅಮೆರಿಕಾಕ್ಕೆ ಇದೇ ಡಿಸೆಂಬರ್ 16ನೇ ತಾರೀಕು ಅವ್ರು ಹೋಗಿದ್ರು. ಸಾಕಷ್ಟು ಜನ ಅವರ ಫ್ಯಾನ್ಸ್ ಆಗಿರಬಹುದು ಅಥವಾ ಸೆಲೆಬ್ರಿಟೀಸ್ಗಳು ಕೂಡ, ಸುದೀಪ್ ಅವರ ಆದಿಯಾಗಿ ಹಲವು ಸೆಲೆಬ್ರಿಟೀಸ್ಗಳು ಕೂಡ ತುಂಬ ಭಾವನಾತ್ಮಕವಾಗಿ ಅವ್ರನ್ನ ಕಳಿಸ್ಕೊಟ್ಟಿರುವಂಥ ಸನ್ನಿವೇಶವನ್ನು ನಾವು ಗಮನಿಸಿದ್ವಿ. ಆ ಸನ್ನಿವೇಶ ನೋಡಿದಾಗ ಸಹಜವಾಗಿ ಹೊರಗಡೆ ಇದ್ದವರು ಅಂದರೆ ಅಭಿಮಾನಿಗಳಿಗೆ ಆತಂಕ ಇರುತ್ತೆ, ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ದಾರೆ, ಏನಾಗಿರಬಹುದು ಶಿವಣ್ಣ ಅವ್ರಿಗೆ ಅಂತ. ಬಟ್ ಡಿಸೆಂಬರ್ 16ಕ್ಕೆ ಅವರು ಅಮೆರಿಕಕ್ಕೆ ಹೋದರು. ಅದಾದ ಬಳಿಕ ಡಿಸೆಂಬರ್ 24ಕ್ಕೆ ಅವರಿಗೆ ಶಸ್ತ್ರಚಿಕಿತ್ಸೆ ಆಯಿತು. ಡಾಕ್ಟರ್ ಮುರುಗೇಶ್ ಅವರ ತಂಡದಿಂದ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಮೂತ್ರಕೋಶದ ಕ್ಯಾನ್ಸರ್ನಿಂದ ಶಿವಣ್ಣ ಅವರು ಬಳಲ್ತಾ ಇದ್ರು ಅನ್ನೋದು ನಮಗೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಆ ಶಸ್ತ್ರಚಿಕಿತ್ಸೆ ಕೂಡ ಸಕ್ಸಸ್ ಆಯಿತು. ಆ ನಂತರ ಅವ್ರು ಕೊಟ್ಟಿರುವಂತಹ ಸಂದೇಶ, ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ. ಇನ್ನೊಂದು ವೆರಿ ಗುಡ್ ನ್ಯೂಸ್ ಅಭಿಮಾನಿಗಳಿಗೆ ಅಂದರೆ, ಇದೇ ಜನವರಿ 26ಕ್ಕೆ ಗಣರಾಜ್ಯೋತ್ಸವದ ದಿನವೇ
ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಅಂತ. ಹಾಗಾಗಿ ಅಭಿಮಾನಿಗಳಿಗೊಂದು ಆತಂಕ ಇತ್ತಲ್ಲ, ಯಾವಾಗ ನೋಡ್ತೀವಿ ಶಿವಣ್ಣ ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಆರೋಗ್ಯದ ಬಗ್ಗೆ ಅಪ್ಡೇಟ್ ಬೇಕು ಅಂತ. ಖಂಡಿತ ಆರಾಮಾಗಿದ್ದಾರೆ ಶಿವಣ್ಣ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ Okay. ಆಗಿದ್ದಾರೆ, ಕ್ಯಾನ್ಸರ್ ಗೆದ್ದಿದ್ದಾರೆ. ಇದೇ ಜನವರಿ 26ಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ.